ಕುಂತ್ಕೊ ಅಂದೆ. ರಾಮ ಎಲ್ಲವನೇ? ಸಾಹೇಬ್ರೆ, ರಾಮ ಎಲ್ಲವನೇ ಅಂತ ಕೇಳಿದೆ. ನಂಗೆ ಗೊತ್ತಿಲ್ಲ ಸಾಹೇಬ್ರೆ. ಸುಳ್ಳು ಹೇಳಬೇಡ. ಅವತ್ತು ದೇವಸ್ಥಾನದಾಗೆ ನೀನು ಅವನು ಜೊತೆಗೆ ಇದ್ರಿ ತಾನೆ? ಅವನು ನಿಮ್ಮ ಜೊತೆ ಮಾತಾಡ್ಕೊಂಡು ಓಡಾಡ್ತಾ ಇದ್ದ ತಾನೆ? ಈಗ ಅವನು ಎಲ್ಲ ಅಂತ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನಾನು ನಂಬಕ್ಕಿಲ್ಲ. ನನ್ನ ಮಗ ಸೊಸೆ ಎಲ್ಲವರೇ ಹೇಳ. ಸಾಹೇಬ್ರೆ, ತಿಟ್ವಾಲು ಗೊತ್ತಿಲ್ಲ ಸಾಹೇಬ್ರೆ. ಮಂಜ, ಕೂತ್ಕೊಳ್ಳ, ಕೂತ್ಕೋ. ನಿಂಗೆ ಚಿಕ್ಕ ವಯಸ್ಸಿಂದ ನಮ್ಮ ರಾಮ ಗೊತ್ತು. ಈ ಗೆಳೆಯರು ಅಂದ್ಮೇಕೆ ಅವನ ಬಗ್ಗೆ ನಂಗೆ ಗೊತ್ತಿಲ್ದಿರೋ ಎಷ್ಟೋ ವಯಸ್ಸೇ ನಿಂಗೆ ಗೊತ್ತಿರ್ತೈತೆ. ರಾಮ ನಿನ್ನನ್ನು ಎಷ್ಟು ವಿರುತಿ ಮಾಡ್ತಾವನೆ ಅಂತ ನಂಗೆ ಸಂದಾಗ ಗೊತ್ತೈತಕ್ಕಲ್ಲ. ನಿನ್ಗೆ ಗೊತ್ತಿದ್ರೆ ದಯವಿಟ್ಟು ಹೇಳ. ದೇವರಾಣೆಗೂ ನಂಗೆ ಗೊತ್ತಿಲ್ಲ ಸಾಹೇಬ್ರೆ. ನಾನು ನಿಮ್ಗೆ ಅವತ್ತು ಹೇಳಿದೆಲ್ಲ ದಿಟ್ಟುವೆ. ರಾಮಣ್ಣ ಮತ್ತು ಅದಕ್ಕೆ ನಮ್ಮ ಜೊತೆಗಿದ್ದಿರೋ ದಿಟ್ಟುವೆ. ಆದರೆ ನಾವೆಲ್ಲ ಏಟ್ ಕೇಳಿದ್ರು ರಾಮಣ್ಣ ಮಾತ್ರ ಅದ್ರ ಬಗ್ಗೆ ಏನೂ ಹೇಳಲೇ ಇಲ್ಲ ಸಾಹೇಬ್ರೆ. ನನ್ನ ನಂಬಿ. ಒಂದು ಸಣ್ಣ ಸುಳಿವು ಕೊಟ್ಟಿಲ್ಲ. ಯಾವ ಊರು, ಅಕ್ಕಪಕ್ಕ ಜನ, ಬಸ್ ನಂಬರು, ಮಂಡ್ಯನ, ಪಾಂಡವಪುರನ, ಪಟ್ನನ, ಎಲ್ಲವನೇ ಅಂತ ಒಂದು ಸಣ್ಣ ಸುಳಿವು ಗೊತ್ತಿಲ್ವಾ? ಸಾಹೇಬ್ರೆ, ನಾನು ನಿಮ್ಮನೆ ಉಪ್ತೀನಿ ಬೆಳೆದೀವ್ನಿ. ರಾಮಣ್ಣ ಅಲ್ಲಿ, ನೀವಲ್ಲಿ, ಶಾರದಕ್ಕ ಅಲ್ಲಿ, ಯಾರು ನನ್ನ ಒಂದು ದಿವಸಕ್ಕೂ ಕೆಲಸದವನು ಅಂತ ನಡೆಸ್ಕೊಂಡಿಲ್ಲ. ನನ್ನ ಜೀವನ ಏನೇ ಇದ್ರೂ ಅದು ದೊಡ್ಡ ಮನೆಗೋಸ್ಕರನೇ ಸಾಹೇಬ್ರೆ, ನಿಮ್ಮೆಲ್ರಿಗೋಸ್ಕರನೇ. ಈಗ ಹೇಳ್ತೀವ್ನಿ, ನನಗೆ ರಾಮಣ್ಣ ಈ ಕ್ಷಣದವರೆಗೂ ಎಲ್ಲವನೇ ಅಂತ ಗೊತ್ತಿಲ್ಲ. ಆದರೆ ಸಾಹೇಬ್ರೆ, ನಂಗೆ ಒಂದು ದಿವಸ ಸಮಯ ಕೊಡಿ. ಹಬ್ಬ ಮುಗಿಯೋಷ್ಟ್ರಾಗೆ ನಾನು ರಾಮಣ್ಣ ಎಲ್ಲವನೇ ಅಂತ ಹುಡುಕಿ ನಿಮ್ಮ ಮುಂದೆ ತಂದು ನಿಲ್ಲಿಸ್ತೀನಿ. ಇದು ನನ್ನ ರಾಮಣ್ಣನ ದ್ವಾಸ್ತಿ ಮೇಲಣೆ. ನಿಟ್ವಾಲನ್ನ ನನ್ನ ರಾಮನ್ನ ಹುಡುಕ್ತೀನಲ್ಲ ಮಂಜ? ಖಂಡಿತವಾಗ್ಲೂ ಸಾಹೇಬ್ರೆ. ಬರ್ತೀನಿ ಸಾಹೇಬ್ರೆ. ಅಣ್ಣ, ಇಲ್ಲ ಅಣ್ಣ, ತಕಣ. ಚಿಲ್ಲರೆ ಇಲ್ವಣ್ಣ? ಪರವಾಗಿಲ್ಲ ಮಾಡಿ ಕಾಣ. ಸರಿ ಅಣ್ಣ, ದೀಪಾವಳಿ ಶುಭಾಶಯಗಳು. ಥ್ಯಾಂಕ್ಸ್ ಅಣ್ಣ, ನಿಮಗೂ. ಥ್ಯಾಂಕ್ ಯು. ಅಮರ, ಅಮ್ಮನ ಮನೇಲೆ ಬಿಟ್ಟು ಬಂದಿದ್ದು ಒಳ್ಳೇದಾಯ್ತು. ಅವರು ಬಂದ್ಬಿಟ್ಟಿದ್ರೆ ಇದೆಲ್ಲ ಒತ್ಕೊಂಡು ಓಡಾಡಬೇಕಾಗಿತ್ತು. ಬನ್ನಿ ಹೋಗುವ, ಅದೊಂದು ಎತ್ಕೊಳ್ಳಿ. ಅಮ್ಮರೇ, ನಾವು ಕ್ಲೀನ್ ಮಾಡೋಗಿದ್ದು ಇದೇ ಅಂಗಡಿ ಅಲ್ವರ? ಇದೇ ರಾಮೋರೆ. ಬನ್ನಿ ಅಣ್ಣ,
ನಮಸ್ಕಾರ. ಈ ಅಂಗಡಿಲಿ ನಾವು ವ್ಯಾಪಾರ ಮಾಡೋಕ್ಕಿಂತ ಕಾಸು ಕೊಟ್ಟಿದ್ದು ಐರಣ್ಣ ಕಡೆಯಿಂದ ಬುಕ್ ಆಗಿತ್ತು. ಆದರೆ ನೀವು ಇಲ್ಲಿ ಏಯ್ ಯಾರೋ ನೀನು ನಮ್ಮ ಅಂಗಡಿ ಹತ್ರ ಯಾಕೆ ನಿಂತಿದ್ಯಾ? ಹೋಗೋ. ಎಕ್ಸ್ಕ್ಯೂಸ್ ಮೀ, ಇದು ನಮ್ಮ ಅಂಗಡಿ. ನೀವು ತಪ್ಪು ತಿಳ್ಕೊಂಡು ಇಲ್ಲಿ ಅಂಗಡಿ ಹಾಕ್ಕೊಂಡಿದ್ದೀರಾ ಅನಿಸುತ್ತೆ. ಒಂದ್ಸಲ ಚೆಕ್ ಮಾಡಿ ಪ್ಲೀಸ್, ಇಲ್ಲಿಂದ ಹೊರಡಿ. ಏನೋ ಹೋಗ್ಬೇಕಾ? ಈ ಅಂಗಡಿ ನಿಮ್ಮದೇ ಆಗಿದ್ರೆ ರಸೀದಿ ತೋರಿಸಿ ನೋಡೋಣ. ಏನು ರಸೀದಿನ? ಹ್ಞೂ ಮತ್ತೆ ದೀಪಾವಳಿಲಿ ಪಟಾಕಿ ಅಂಗಡಿ ಇಕ್ತೀನಿ ಅಂದರೆ ಎಲ್ಲರ ತವನು ರಸೀದಿ ಇದ್ದೇ ಇರುತ್ತೆ. ಸುಮ್ಮನೆ ವ್ಯಾಪಾರ ಹಾಳು ಮಾಡಬೇಡ, ಇಲ್ಲಿಂದ ಹೋಗು. ಹೋಗು ಅಂತ ಹೇಳ್ದೆ ತಾನೇ? ಮಂಜ ಏನು ಮಂಜ ಎಲ್ಲರನ್ನು ಬೇಗ ಬರಕ್ಕೆ ಹೇಳ್ದಲ್ಲ, ಏನು ಇಸ್ಯಾ? ಈಗ ಅವಸರವಾಗಿ ನೀವು ದಿಲೀಪನ್ ಮೊಬೈಲ್ ಅಂಗಡಿಗೆ ಹೋಗ್ಬೇಕು. ಯಾಕೆ ಮಂಜ, ಏನಾಯ್ತು? ಗೆಪ್ತಿ ಆಯ್ತಾ? ಅವತ್ತು ದೇವಸ್ಥಾನಾಗೆ ರಾಮಣ್ಣ ನನ್ನ ಫೋನ್ ಇಸ್ಕೊಂಡು ಯಾರಿಗೋ ಒಬ್ರಿಗೆ ಫೋನ್ ಮಾಡಿದ್ದ. ಹ್ಞೂ ಹೌದು, ಅರೆ ನಂಬರ್ ಅವತ್ತೇ ಡಿಲೀಟ್ ಆಗೋಯ್ತಲ್ಲ. ಡಿಲೀಟ್ ಆಗಿದ್ರು ತಕೊಂಬೋದಂತ ಕಂಡ್ರಲ್ಲ. ನಮ್ಮ ರುದ್ರಸನ್ ಫೋನು ಕೆಟ್ಟೋದಾಗ ಏನೋ ಮಾಡಿ ಎಲ್ಲ ನಂಬರ್ನ ತಕೊಂಡಂತೆ. ಹಾಂ ಬನ್ನಿ, ಈಗ ಆ ನಂಬರ್ ಸಿಗ್ತೈತಾ ಅಂತ ಕೇಳ್ಕೊಬರಮ್ಮ. ಹಾಂ ಸೂಪರ್ ಮಂಜ. ಏಯ್ ಬರ್ರ ನಡೀರ, ನಡಿ. ಮನೆ ಸಿಕ್ಬಿಟ್ಟ, ಮನೆ ಸಿಕ್ಬಿಟ್ಟ. ನೋಡಿ, ಈ ಅಂಗಡಿನ ತೋರಿಸಿದ್ದು ಐರಣ್ಣ ಕಡೆ ಹುಡುಗರು. ಬೇಕಾದ್ರೆ ಅವ್ರನ್ನ ಕರೆಸಿ ಅವ್ರ ಸಲ ಮಾತಾಡಮ್ಮ. ಏಯ್ ನಿನಗೆ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ಲ. 2 ಓಟ್ ಅಂತಂದು ಲೇ ಶಿವ, ದಿಲೀಪ, ಸರಿಯಾದ ಟೈಮ್ಗೆ ಬಂದಿರ್ಕೊಂಡ್ರಲ್ಲ. ಇಲ್ಲಿ ಯಾರ ನೋಡಿಲಿ ನಮ್ಮ ಅಂಗಡಿಗೆ ಬಂದ್ಬಿಟ್ಟು ನಮ್ಮನ್ನೇ ಆಚೆ ಹೋಗಿ ಅಂತ ಹೇಳ್ತಾವ್ರೆ. ಇವ್ರಿಗೆ ಇದು ನಿಮ್ಮ ಅಂಗಡಿ ಅಲ್ಲ, ನಮ್ಮ ಅಂಗಡಿ ಅಂತ ಸರಿಯಾಗಿ ಬಿಡ್ಸ್ಕೊಳ್ಬಿಟ್ಟು ಆಚೆ ಕಳಿಸಿ. ಕಳಿಸ್ಬೇಕಾಗಿರೋದು ಅವ್ರನ್ನಲ್ಲ, ಇನ್ನ. ಈ ಅಂಗಡಿನ ಅವರು ದುಡ್ಡು ಕೊಟ್ಟು ಬುಕ್ ಮಾಡೋರೆ ರಾಮಣ್ಣ. ಇದು ಅವ್ರದ್ದೇ ಅಂಗಡಿ. ನಿನ್ನೆ ನಮಗೆ ಅಂತ ತಾನೇ ಕರ್ಕೊಬಂದು ತೋರಿಸಿದ್ದು. ಮೋಸ ಮಾಡ್ತೀರಲ್ಲ? ಹಾಂ ರಾಮೋರೆ ಬಿಡಿ, ಬಿಡಿ ರಾಮೋರೆ. ಏನಣ್ಣ ನಿಜ ಹೇಳಿದ್ರೆ ಹೊಡಿಯೋಕ್ಕೆ ಬರ್ತೀಯಾ? ಅಂಗಡಿನ ಇವ್ರಿಗೆ ನಾನೇ ಕೊಟ್ಟಿತ್ತು. ನಿನ್ನಿಂದ ಅದೇನು ಮಾಡ್ಕೊಳಕ್ಕಾಗುತ್ತೆ? ಮಾಡ್ಕೊ ಹೋಗು. ಲೇ ರಾಮೋರೆ ಬನ್ನಿ, ಬನ್ನಿ ಹೋಗೋಣ. ನಡೀರಿ. ಐರಣ್ಣ ಊರಲ್ಲಿಲ್ಲ ಅಂತ ಇಂಥ ಕೆಲಸ ಮಾಡವ್ರೆ. ಕಾಸ್ಗೋಸ್ಕರ ಏನು ಮಾಡೋಕ್ಕೂ ತಯಾರಿರೋ ದ್ರೋಹಿಗಳನ್ನ ಮೊರೆ ಇವರೆಲ್ಲ. ಮೊರೆ ಈಟ್ ಶ್ರಮಪಟ್ಟು ಮಾಡಿದ್ದೆಲ್ಲ ಒಂದೇ ಕ್ಷಣದಾಗೆ ಹೊಂಟೋಗ್ಬಿಡ್ತಲ್ಲ ನಮ್ಮರೆ. ನಮ್ಮರೆ ಇವತ್ತು ವ್ಯಾಪಾರ ಮಾಡಿ ಬರೋ ದುಡ್ಡಾಗೆ ಅಮ್ಮಂಗೆ ಕೊಡೋ ಕಾಸೆಲ್ಲ ಕೊಟ್ಬಿಟ್ಟು ಇನ್ನು ಮಿಕ್ಕಿದ್ರಾಗೆ ನಿಮ್ಮ ಕೈ ಸರನ ಗಿರಿವೆ ಅಂಗಡಿಯಿಂದ ಬಿಡಿಸುಮ ಅನ್ಕೊಂಡಿದ್ದೆ.
ಮಾಡೋಕ್ಕೂ ಮೊದಲು ಆಸೆ ಪಟ್ಟರೆ ಹಿಂಗೇ ಆಗೋದು. ಅಮ್ಮರೇ, ಸದ್ಯ ಅಮ್ಮನ ಕರ್ಕ ಬಂದಿಲ್ಲ. ಅವ್ರನ್ನೇನಾರು ಕರ್ಕ ಬಂದ್ಬಿಟ್ಟಿದ್ರೆ ಸ್ಯಾನೆ ನೊಂದ್ಕೊಬಿಟ್ಟಿರೋರು. ಅವ್ರ ತವ ತಕ್ಕಂಡಿ ದುಡ್ಡಾಗೆ ಈ ದೀಪಗಳನ್ನೆಲ್ಲ ಮಾಡಿದ್ದೀವಿ. ಈಗ ಅವ್ರಿಗೆ ಹೆಂಗೆ ದುಡ್ಡು ವಾಪಸ್ ಕೊಡೋದು? ಹಾಂ, ನಮ್ಮರೇ ನಡ್ರಿ, ಒಂದು ನಿಮಿಷನೂ ಇಲ್ಲಿರೋದು ಬೇಡ, ಹೊಂಟೋಗೋಣ ನಡ್ರಿ. ನಂಬಿಸಿ ಕತ್ ಕುಯ್ದುಬಿಟ್ರು ದ್ರೋಹಿಗಳು. ಐರಣ್ಣ ಬರಲಿ, ಎಲ್ಲ ಅವನಿಗೂ ಐತೆ. ರಾಮೋರೆ, ಒಂದು ನಿಮಿಷ. ನಾವು ವ್ಯಾಪಾರ ಮಾಡೋಕ್ಕೆ ಇಟ್ಟಿಗೆ ಕಲ್ಲಿಂದ ಕಟ್ಟಿರೋ ಅಂಗಡಿನೇ ಆಗಬೇಕು ಅಂತ ಏನಾದರೂ ರೂಲ್ಸ್ ಇದೆಯಾ? ನಾವು ಅಂಗಡಿನೇ ಇಲ್ಲದೆ ವ್ಯಾಪಾರ ಮಾಡೋಣ ಅಂದರೆ ಅವ್ರ ಅಂಗಡಿ ಕೊಟ್ಟಿಲ್ಲ ಅಂತಂದ್ರೆ ಏನಂತೆ? ನಾವೇ ನಮ್ಮ ಅಂಗಡಿನ ಹಾಕೋಣ, ಇಲ್ಲೇ ಹಾಕೋಣ. ಅವತ್ತು ನಾವು ಮನೆ ಬಿಟ್ಟು ಬಂದ ರಾತ್ರಿ ನೀವು ನನಗೋಸ್ಕರ ಎಷ್ಟು ಬೇಗ ಗರಿಗಳಿಂದ ಒಂದು ಚಪ್ರ ಕಟ್ಟಿದ್ರಿ. ಅದೇ ಥರ ಇಲ್ಲೇ ಒಂದು ಟೆಂಟ್ ಹಾಕೋಣ, ಇಲ್ಲೇ ವ್ಯಾಪಾರ ಶುರು ಮಾಡೋಣ. ಏನಂತೀರಾ? ಕರೆಕ್ಟ್ ನಮ್ಮರೇ. ಏನು ಇಲ್ಲದೆ ಕೈ ಬೀಸ್ಕೊಂಡು ಹೋಗೋಕ್ಕಿಂತ ಆಗಿದ್ದಾಗಲಿ ಅಂತ ಒಂದು ಕೈ ನೋಡೋದೇ ವಾಸಿ. ನಮ್ಮರೇ, ಇಲ್ಲೇ ವ್ಯಾಪಾರ ಶುರು ಮಾಡಮ್ಮ. ಯಾಕೋ ಸ್ಯಾನೆ ಬಿಸಿಲು, ಇಲ್ಲೇ ಒಂದು ಟೆಂಟ್ ಹಾಕ್ಬಿಡ್ತೀನಿ. ಹಾಂ, ನಮ್ಮರೇ ಹೆಂಗೈತೆ ಸರಮ್ಮ? ಚಂದಾಗೈತೆ. ನಮ್ಮರೇ ಅಲ್ಲಿ ನೋಡಿ, ಬೆಕ್ಕರ್ ಮುಂಡೆವು ಇಲ್ಲೇ ನೋಡ್ತಾವೆ. ಓಹೋ, ಏನು ನಾವು ಹೊಂಟೋಗ್ಬಿಡ್ತೀವಿ ಅನ್ಕೊಂಬಿಟ್ರೆ ನಮ್ಮರೇ ಹಂಗೆ ಹೋಗ್ಬಿಟ್ಟು ನಾಲ್ಕು ಪಂಚಿಂಗ್ ಡೈಲಾಗ್ ಹೊಡೆದು ಸವಾಲಾಗಿ ಬಂದ್ಬಿಡ್ಲಾ? ನಿಮ್ಮ ಅಂಗಡಿನ ಇಲ್ಲ ನಮ್ಮ ಅಂಗಡಿನ ಅಂತ? ರಾಮೋರೆ ಬೇಡ, ಬನ್ನಿ ನಮ್ಮ ಕೆಲಸ ನಾವು ನೋಡ್ಕೊಳ್ಳೋಣ. ನಮ್ಮರೇ ನೀವು ಹೇಳ್ತಾ ಇದ್ದೀರಂತ ಸುಮ್ಕೆ ಬರ್ತಾ ಇದ್ದೀನಿ. ಬರ್ಡೇ ತವು ನಮ್ಮರೇ ಏನೇ ಹೇಳಿ, ಇದಕ್ಕೆ ನೀವು ಸ್ಯಾನೆ ಇಷ್ಟಪಡೋದು. ಯಾಕೆ? ಅಲ್ಲ, ನಾನು ಎಲ್ಲ ಮುಗ್ದೋಗ್ಬಿಡ್ತಲ್ಲಪ್ಪ ಅಂತ ಕೈ ಚೆಲ್ಲಿ ಕುಂತ್ಕೊಂಡಾಗ ನೀವಿಲ್ಲೇ ಅಂಗಡಿ ಮಾಡಬೇಕು ಅಂತ ಹೇಳಿದ್ರಲ್ಲ, ಸೂಪರ್ ನಮ್ಮರೇ. ಜೀವನದಾಗ ಒಂದು ಹೆಣ್ಣಿರ್ಬೇಕು ಅಂತ ಹೇಳೋದು ಇದಕ್ಕೆ ಅನ್ನಿಸ್ತದೆ ಅಲ್ವರಾ? ದೋಣಿ ಸಾಗೋಕೆ ಹುಟ್ಟು ಬೇಕೇ ಬೇಕು ರಾಮೋರೆ. ಒಬ್ರಿಂದ ಎಲ್ಲ ಆಗಲ್ಲ. ಈಗ ನೋಡಿ, ನೀವಿಲ್ದೇ ಇದ್ದಿದ್ರೆ ಈ ಶೋರೂಮ್ ಆಗ್ತಿತ್ತಾ? ನಮ್ಮರೇ, ನೀವು ದೋಣಿ ಆದ್ರೆ ನಾನೇ ಹುಟ್ಟು, ನೀವು ದೀಪ ಆದ್ರೆ ನಾನೇ ಬತ್ತಿ. ನಿಮ್ಮ ಜೊತೆ ಆಗಿದ್ದು ನಿಮ್ಮ ಆಸೆನೆಲ್ಲ ಪೂರೈಸಕ್ಕೆ ನಾನು ಸಹಾಯ ಮಾಡ್ತೀನಿ. ಅಮ್ಮೋರೆ, ಅವರು ನಮ್ಮ ಅಂಗಡಿ ಮುಂದೆನೇ ಅಂಗಡಿ ಹಾಕಿದ್ದಾರೆ. ಸರಿ ಅಮ್ಮೋರೆ, ಹಾಗೆ ಮಾಡ್ತೀನಿ. ಬನ್ನಿ ಶಾರದಕ್ಕ. ಸಾಹೇಬ್ರೆ, ಟೀ. ಶಾರದಕ್ಕ ಇಲ್ಲಿ ಅವರು ಏನೋ ಕೆಲಸ ಮಾಡ್ತಾವ್ರೆ, ಟೀ ತಕ್ಕಳಿ ಸಾಹೇಬ್ರೆ. ಅಲ್ಲಿ ಮಾಡಿಬಿಟ್ಟು ಹೋಗು. ಅಲ್ಲ, ಬಿಸಿ ಆರೋಗ್ಬಿಡ್ತೈತೆ, ತಕ್ಕಳಿ ಸಾಹೇಬ್ರೆ.
ಅದು ಟೀ ಹೆಂಗೈತೆ ಸಾಹೇಬ್ರೆ? ಹೋಗಿ ಶಾರದಕ್ಕಂಗೆ ಬರಕ್ಕೆ ಹೇಳು. ಸಾಹೇಬ್ರೆ ಒಂದು ವಿಷಯ, ಅದು ಏನಂತ ಅಂದರೆ ಅದು ಸಾಹೇಬ್ರೆ, ಅಕ್ಕವರು ಮನೆ ಬಿಟ್ಟು ಹೋಗೋರಲ್ಲ, ಅವ್ರನ್ನ ವಾಪಸ್ ಕರ್ಕೊಂಬರಕ್ಕೆ ನನ್ನ ತವ ಒಂದು ಉಪಾಯ ಐತೆ. ಅದು ಏನಂತ ಅಂದರೆ ನೀವು ಅವ್ರ ನಂಬರ್ಗೆ ಮೆಸೇಜ್ ಕಳಿಸ್ಬಿಡಿ ಸಾಹೇಬ್ರೆ. ಏನಂತ ಅಂದರೆ ಅದು ನನ್ನ ಮಗ ರಾಮ ಮತ್ತು ಜಾನಕಿ ಸಿಕ್ಕಿಲ್ಲ ಅಂದರೂ ಪರವಾಗಿಲ್ಲ, ನಿನ್ನ ಮನೆಗೆ ವಾಪಸ್ ಬಂದ್ಬಿಡು, ಎಲ್ರಿಗಿಂತನೂ ನೀನೇ ನನಗೆ ಮುಖ್ಯ ಅಂತ ಕಳಿಸ್ಬಿಡಿ ಸಾಹೇಬ್ರೆ. ಅಕ್ಕ ವಾಪಸ್ ಬಂದ್ಬಿಡ್ತಾರೆ. ಸಾಹೇಬ್ರೆ, ಇದು ನಾನಲ್ಲ, ಮಾದೇವ ಇನ್ನೋರು ಹೇಳಕ್ಕೆ ಹೇಳಿದ್ರು, ನಾನಲ್ಲ ಸಾಹೇಬ್ರೆ. ಯಾವನ್ ಹೇಳಿದ್ನೋ ಅವನಿಗೆ ಹೇಳೋ. ಈ ಅಪ್ಪಣ್ಣಂಗೆ ಅವನ ಮಗ ಮತ್ತೆ ಹಿರಿ ಸೊಸೆನೆ ಮುಖ್ಯ, ಬೇರೆದೆಲ್ಲ ಆಮೇಲೆ ಅಂತ ನಾನು ಹೇಳಿದ್ದು. ನಂತೆ ತಗ ಮನೆ ಬಿಟ್ಟು ಹೋಗು ಅಂತ. ಏ ಚಂದ್ರಿ, ನಿನ್ನ ಕೆಲಸ ಏನಿದೆಯೋ ಅದನ್ನ ನೋಡ್ಕೊಂಡು ಹೋಗೋಕ್ಕಾಗಲ್ವೇನೆ? ಓಕೆ. ಸಾಹೇಬ್ರೆ, ಚಂದ್ರಿ ಪೆದ್ದಿ, ಅವಳಿಗೇನೋ ಗೊತ್ತಿ. ಅವಳಲ್ಲ ಸರ್ದಕ್ಕ, ಆ ಮಾದೇವ ಇವಳಿಂದ ಮಾತಾಡಿಸ್ತಾ ಇರೋದು. ಮಂಜ ಮಾತು ಕೊಟ್ಟು ಹೋಗೋನೆ. ರಾಮ ಗೆಳೆಯನಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾನೆ. ಮಂಜಂಗೊಂದು ಸಿಕ್ಕೇ ಸಿಗ್ತಾನೆ.